Prakriti Chintamani won the toss, elected to field first. ಆರಂಭಿಕ ಆಟಗಾರರಾಗಿ ಪವರ್ ಹಿಟ್ಟರ್ಸ್ನ ಪರವಾಗಿ ಆರಂಭಿಕರು ಕಣಕ್ಕಿಳಿತಾ ಇದ್ದಾರೆ. ಮೊದಲ ಓವರ್ಗಾಗಿ ನಿರಂಜನ, ವೆಂಕಿ ಮತ್ತು ಸುದರ್ಶನ್ ಆರಂಭಿಕ ಆಟಗಾರರು. ಅಂಪೈರ್ನ ಗ್ರೀನ್ ಸಿಗ್ನಲ್ ಮೊದಲ ಓವರ್ ಮೊದಲ ಚೆಂಡಿಗಾಗಿ ಮೊದಲ ಪವರ್ ಪ್ಲೇ ಜಾರಿಯನ್ನು ಕಂಡುಕೊಳ್ತಾ ಇದೆ. ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಿ. ಹೋರಾಟದ ಪಂದ್ಯದ ಲೀಗಿನ ಅಂತಿಮ ಪಂದ್ಯಾಟವನ್ನು ಆಡ್ತಾ ಇದೆ. ಇದು ಕೂಡ ಒಂದು ರಿಸಲ್ಟಿನ ಪಂದ್ಯ. ಮೊದಲ ಚೆಂಡು ಫುಲ್ ಮಾಡೋ ಪ್ರಯತ್ನ, ಮಿಡ್ ವಿಕೆಟ್ ನಲ್ಲಿ ದಾಖಲಾತಿನ ಕಾಣ್ತಾ ಇದೆ. ಒಂದು ದೊಡ್ಡ ಸೇರ್ಪಡೆಯನ್ನು ದಾಖಲಿಸಿ ಖಾತೆ ಆರಂಭ, ವೆಂಕಿ ಖಾತೆ ಆರಂಭವನ್ನು ಕಾಣ್ತಾ ಇದೆ. ಪವರ್ ಹಿಟ್ಟರ್ಸ್ ಒಂದಕ್ಕೆ ತಲುಪ್ತಾ ಇದೆ ಕೂಡ. ಸೆಕೆಂಡ್ ಬಾಲ್, ನಿರಂಜನ್ ಮತ್ತೆ ಅಂಪೈರ್ ಗಾರ್ಡ್ ತೆಗೆದುಕೊಳ್ತಾ ಇದ್ದಾರೆ. ಇದರ ಮಧ್ಯೆ ಸ್ವಲ್ಪ ಮಟ್ಟಿಗೆ ಹೊಡೆತವನ್ನು ದಾಖಲಿಸುವ ಪ್ರಯತ್ನ, ದಾಡು ಚೆಂಡಿನ ಸಂಪರ್ಕವನ್ನು ಕಾಣ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಟ್ಟಿನ ಕಂಡುಕೊಂಡ್ರು. ರಿವರ್ಸ್ ಶಾಟ್ ಮಾಡುವ ಪ್ರಯತ್ನಗಳು ಉತ್ತಮ ರೀತಿಯ ಎಸ್ಎಬ್ ಅನ್ನ ದಾಖಲಿಸ್ತಾ ಇದ್ದಾರೆ. 3 ಚೆಂಡುಗಳು ಮುಕ್ತಾಯದ ಬಳಿಕ ಕೇವಲ 1 ಓಟವನ್ನು ದಾಖಲಿಸ್ತಾ ಇದೆ ಚಾಲ್ತಿಯ ಮೊದಲ ಪವರ್ ಪ್ಲೇ ಓವರ್ನಲ್ಲಿ. ಮತ್ತೆ ಔಟ್ ರಜ್ ಆಗ್ತಾ ಇದೆ. ಗೂಟದ ಹಿಂದೆ ಪಮ್ಮು ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಡಾಟ್ ಬಾಲ್, ಅದೃಷ್ಟದ ಆಟದಲ್ಲಿ ಜೀವದಾನ ಪಡ್ಕೊಂಡು ಆಡ್ತಕ್ಕಂಥ ಆಟಗಾರ ಸುದರ್ಶನ ವೆಂಕಿಯನ್ನ ಕೂಡಿಕೊಂಡು ಪಂದ್ಯ ಆಟವನ್ನ ಆಡ್ತಾ ಇದ್ದಾರೆ. ತನ್ನ ಮೂಲಕ ವೈಟ್ ಬಾಲ್, ನಿರಂಜನ ಎಸೆದ 5ನೇ ಚೆಂಡು ವೈಟ್ ಬಾಲ್ ಔಟ್ ಸೈಡ್ ಲೆಗ್ ಸ್ಟ್ಯಾಂಪ್ ಸೂಚನೆ ನಿರ್ಣಾಯಕರ ಮುಖಾಂತರವಾಗಿ ತೋರ್ಪಡಿಸಿದಂತ ವೈಟ್ ಬಾಲ್ ತನ್ನ ಮೊತ್ತ 2ಕ್ಕೆ ತಲುಪ್ತಾ ಇದೆ. ಮತ್ತೆ ಈ ಹಂತದಲ್ಲಿ ಔಟ್ ರಚ್ ಆಗ್ತಾ ಇದೆ. ಗೋಟದ ಹಿಂದೆ ಕಾಯ್ತಕ್ಕಂಥ ಕೈಗಳು ಕ್ಯಾಚ್ ಅನ್ನ ಪಡ್ಕೊಂಡ್ರು. ಪಮ್ಮು ಕ್ಯಾಚ್ ಅನ್ನ ಪಡ್ಕೊಂಡಿದ್ದಾರೆ. ಹುದ್ದರಿ ಆಘಾತವನ್ನ ಕಂಡುಕೊಂಡ್ರು. ಈ ಹಂತದಲ್ಲಿ 2ಕ್ಕೆ 1 ಹುದ್ದರಿ ಆಘಾತವನ್ನ ಕಾಣ್ತಾ ಇದೆ ಪವರ್ ಹಿಟ್ಟರ್ಸಿನ ತಂಡ. 5 ಓವರ್ಗಳ ಪಂದ್ಯ ಆದಷ್ಟು ಓಟವನ್ನ ಮೊದಲ ಹಂತದಲ್ಲಿ ದಾಖಲಿಸಿ ಟಾರ್ಗೆಟ್ ಆಗಿ ನೀಡ್ತಾ ನೋಡಬೇಕಾಗಿದೆ. ಇತ್ತ ಹೊಸ ದಾಂಡಿಗನ ಸೇರ್ಪಡೆ ಪವರ್ ಹಿಟ್ಟರ್ಸಿನ ಪರವಾಗಿ. ಮತ್ತೆ ನಿರಂಜನ್, ಅಂತಿಮ ಚೆಂಡು ತನ್ಮೂಲಕ ಮಿಡ್ ವಿಕೆಟ್ ಸೀಮಾ ರೇಖೆ ಹೊರಭಾಗದಲ್ಲಿ ಸಿಕ್ಸರ್. ಈ ಬಾರಿ ಆ ರೋಟದ ಸೇರ್ಪಡೆ, ಮೊದಲ ಭರ್ಜರಿ ಸಿಕ್ಸರ್ ಅನ್ನ ಮಿಡ್ ವಿಕೆಟ್ ನಲ್ಲಿ ದಾಖಲಿಸಿದಂತ ವರ್ಮಾ ಇಲ್ಲಿಗೆ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 1 ಓವರ್ಗಳ ಮುಕ್ತಾಯದಲ್ಲಿ 8ಕ್ಕೆ 1. ಮತ್ತೆ 2ನೇ ಓವರ್ಗಾಗಿ ಅಕ್ಷಯ್, ಸ್ಟ್ರೈಕ್ ನಲ್ಲಿ ವೆಂಕಿ, ವರ್ಮಾ ಇನ್ನೊಂದೆಡೆಯಲ್ಲಿ. ಇಪ್ಪತ್ತು ತಂಡಗಳು ಟೂರ್ನಮೆಂಟ್ ಆಡುವಂತ ಮುಖಾಂತರವಾಗಿ ಇವತ್ತು ಆರಂಭವನ್ನು ಕೊಡ್ತಿರ್ತಕ್ಕಂಥ ನೇತಾಜಿ ಟ್ರೋಫಿಗಾಗಿ ಇಲ್ಲಿ ಕಾಳಗ ನಡೀತಾ ಇದೆ. ಮತ್ತೆ 1 ಓಟದ ಸೇರ್ಪಡೆ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ 1 ಓಟದ ಸೇರ್ಪಡೆಯನ್ನು ದಾಖಲಿಸಿರುವ ತಂಡ ಮತ್ತೆ 9ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 2ನೇ ಓವರ್ನಲ್ಲಿ 9 ಫಾರ್ 1. ಇದರ ಮಧ್ಯೆ ಮತ್ತೆ ಡಾಟ್ ಬಾಲ್,
ದಾಂಡು ಚೆಂಡಿನ ಸಂಪರ್ಕವನ್ನ ಕಾಣ್ತಾ ಇಲ್ಲ. ಸಲ್ಮಾನ್ಗೆ ವೀರೇಶ್ ನೆಸ್ತವನ್ನ ಈ ಹಂತದಲ್ಲಿ ದಾಖಲಿಸಿದ್ರು. ಅಕ್ಷಯ ಎಸೆದ ಚೆಂಡು ಗುಡದ ಹಿಂದೆ ತಪ್ಪುಗಳು ನಡೀತಾ ತನ್ಮೂಲಕವಾಗಿ ಥರ್ಡ್ ಮ್ಯಾನ್ ನಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಇದು ನೋ ಬಾಲ್ ಪ್ಲಸ್ ಒಂದೋಟದ ಸೇರ್ಪಡೆ. 2 runs added, ಫ್ರೀ ಹಿಟ್ ಇದೆಲ್ಲವೂ ಕೂಡ ಪವರ್ ಹಿಟ್ಟರ್ಸ್ಗೆ ಲಭಿಸ್ತಾ ಇದೆ. ಫ್ರೀ ಹಿಟ್ ಚೆಂಡು ರನ್ ಔಟ್ಗೆ ಅವಕಾಶ ಇದೆ ಆ ನಿಟ್ಟಲ್ಲಿ. ಆಮೇಲೆ ತಂದು ಕ್ಷೇತ್ರ ಸ್ವಲ್ಪ ಸ್ಕಿಡ್ ಆದ್ರು ಆಟಗಾರರು, ಆದ್ರೂ ಕೂಡ ಎದ್ದು ಮತ್ತೆ ರೀಚ್ ಆಗಿರ್ತಕ್ಕಂಥ ಆಟಗಾರ. ಒಂದೋಟದ ಸೇರ್ಪಡೆ. ಫ್ರೀ ಹಿಟ್ ನಲ್ಲಿ ಒಂದೋಟ ಬರ್ತಾ ಇದೆ. ಅಂತಿಮ 3 ಚೆಂಡು 2ನೇ ಓವರ್ ಮುಕ್ತಾಯದಲ್ಲಿ 12 for 1. ಮತ್ತೆ 4ನೇ ಬಾರಿ ವಾಟ್ ಎ ಶಾಟ್. ಸುಂದರತೆ ಆಟ. ಮತ್ತೆ ಲಾಂಗ್ ಆಫ್ ನಲ್ಲಿ ಕ್ಷೇತ್ರ ರಕ್ಷಣೆ ಪ್ರೊಡಕ್ಷನ್ ಇದೆ. ಇಲ್ಲಿ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಹುದ್ದರಿ ಆಘಾತವನ್ನ ಕಂಡಿರ್ತಕ್ಕಂಥ ತಂಡ 2ನೇ ವಿಕೆಟ್ ನಷ್ಟವನ್ನ ಕಂಡುಕೊಳ್ತಾ ಇದೆ. 12ಕ್ಕೆ 2. ವೆಂಕಿ ಕೂಡ ಇನ್ನು ನಾಲ್ಕನಲ್ಲಿದ್ದಾರೆ. ಆ ನಿಟ್ಟಲ್ಲಿ 3 ಚೆಂಡು 3 ಓಟವನ್ನ ವೆಂಕಿ ದಾಖಲಿಸಿದ್ರು. ಶಿವ ಅಂಕಣ ಒಳ ಪ್ರವೇಶ ಮಾಡ್ತಕ್ಕಂಥ ಆಟಗಾರ. ಮತ್ತೆ 5ನೇ ಬಾರಿಗೆ ಅಕ್ಷಯ, ಲೆಫ್ಟಿ ಅಕ್ಷಯ. ವಾಟ್ ಎ ಡೆಲಿವರಿ. ಸುಂದರತೆ ಚೆಂಡು ಗೋಡದ ಹಿಂದೆ ಮತ್ತೆ ತಪ್ಪುಗಳು ನಡೀತಾ ಇದೆ. ರನ್ಔಟ್ಗೆ ಅವಕಾಶಗಳಿತ್ತು. ಆ ನಿಟ್ಟಲ್ಲಿ ಬೈಸೋಟ ಎನ್ನುವ ಸೂಚನೆ ನಾಯಕರು ರವಾನಿಸುವ ಮುಖಾಂತರವಾಗಿ ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ 13 ಓಟಗಳು. ಡಾಟ್ ಬಾಲ್. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 12 ಚೆಂಡುಗಳ ಮುಕ್ತಾಯದ ಬಳಿಕ ತಂಡ ಮತ್ತೆ 13ಕ್ಕೆ 2. 2 ಓವರ್ಗಳ ಮುಕ್ತಾಯದಲ್ಲಿ 13 ಓಟವನ್ನು ದಾಖಲಿಸುತ್ತದೆ. ಕ್ರಿಕೆಟ್ ಕಂಡ ಮೊದಲ ದುರದೃಷ್ಟ ನಂಬರ್ ಕೂಡ. ನಾಲ್ಕು ಪಂದ್ಯಾಟಗಳು ಲೀಗ್ ನಲ್ಲಿ ಆಡುವಂತ ಒಂದು ಅವಕಾಶವನ್ನ 4 ಬಣ್ಣದಲ್ಲಿ ಆಡಿಸ್ತಾ ಇದೆ. ಒಟ್ಟಾರೆಯಾಗಿ 20 ತಂಡ ಈ ರೀತಿಯಾಗಿ ನಾಳೆ ಕೂಡ ಬಹಳಷ್ಟು ಹೋರಾಟದ ಪಂದ್ಯಾಟಗಳು ನಾಳೆ ಬೆಳಗಿನಿಂದಲೇ ಆರಂಭವನ್ನು ಕಾಣುತ್ತೆ. 3ನೇ ಓವರ್ ಮೊದಲ ಚೆಂಡು ಗ್ರೌಂಡ್ ಶಾಟ್ ದಾಖಲಾತಿಯನ್ನು ಕಾಣುವಂತ ಪ್ರಯತ್ನ ಯಶಸ್ಸನ್ನ ಪಡ್ಕೊಂಡ್ರು. ಒಂದೊಡ್ಡದ ಸೇರ್ಪಡೆ ಖಾತೆಯಲ್ಲಿ ಹೆಚ್ಚುವರಿನ ಕಾಣ್ತಾ ಇದೆ. 14ಕ್ಕೆ ತಲುಪಿರ್ತಕ್ಕಂಥ ಪವರ್ ಹಿಟ್ಟರ್ಸಿನ ತಂಡ ಪ್ರಕೃತಿ ಚಿಂತಾಮಣಿ ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ತಾ ಇದೆ. 14 for 2. ಮತ್ತೆ ಲೋವರ್ ಫುಲ್ ಟಾಸ್. ಮಿಡ್ ವಿಕೆಟ್ ಅಲ್ಲಿ ಉತ್ತಮ ರೀತಿಯ ಥ್ರೋ. ಒಂದೋಟದ ಸೇರ್ಪಡೆ. 15ಕ್ಕೆ ತಲುಪ್ತಾ ಇದೆ. ಮತ್ತೆ ಅದೇ ಜಾಗದಲ್ಲಿ ಹೊಡೆತವನ್ನು ದಾಖಲಿಸುವ ಪ್ರಯತ್ನ ಮಿಡ್ ವಿಕೆಟ್ ನಲ್ಲಿ ಅತಿ ಹೆಚ್ಚು ಓಟವನ್ನು ಆಟಗಾರರು ಮಿಡ್ ವಿಕೆಟ್ ನಲ್ಲಿ ದಾಖಲಿಸುವ ಪ್ರಯತ್ನಗಳನ್ನ ಮಾಡ್ತಾರೆ. ಇಲ್ಲಿ ಕೂಡ ಅದೇ ರೀತಿಯ ಓಟಗಳು ಬರ್ತಾ ಇದೆ. ನಿಟ್ಟಲ್ಲಿ 3 ಚೆಂಡು 3 ಸಿಂಗಲ್ ಓಟಗಳಿಗೆ ಅವಕಾಶನ ಎನ್ ಸ್ವಾಮಿ ಮಾಡಿಕೊಟ್ರು. ವೈಡ್ ಬಾಲ್. ಅತಿರಿಕ್ತ ಓಟದ ಸೇರ್ಪಡೆ ಔಟ್ ಸೈಡ್ ಆಫ್ ಸ್ಟಂಪ್ ಅನ್ನೋ ಸೂಚನೆ ನಾಯಕರು. ವೈಡ್ ಬಾಲ್ ತೀರ್ಮಾನ ಮುಖಾಂತರವಾಗಿ ಎಕ್ಸ್ಟ್ರಾ ಓಟಗಳು ಬರ್ತಾ ಇದೆ. ಸ್ಕೋರ್ 17. ಮತ್ತೆ ಸ್ಲೋವರ್ ಡೆಲಿವರಿ. ಡಾಟ್ ಬಾಲಿನ ಸೇರ್ಪಡೆ. ಲಾಸ್ಟ್ 2 balls are remain now. ಕ್ಯಾಚ್ ಆಗುವ ಸಾಧ್ಯತೆ ಇತ್ತು. ಕ್ಯಾಚ್ ಅನ್ನ ಪಡ್ಕೊಳ್ತಾ ಇಲ್ಲ. ಗೋಟದ ಹಿಂದೆ ಮತ್ತೆ ಡಾಟ್ ಬಾಲಿನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಕೊನೆಯ ಬಾರಿ ನಾರಾಯಣ ಸ್ವಾಮಿ.
ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆ ಪ್ರಕೃತಿಯ ಪರವಾಗಿ ದಾಖಲಾತಿನ ಕಾಣ್ತಾ ಇದೆ. 3 ಓವರ್ಗಳ ಮುಕ್ತಾಯದ ಬಳಿಕ 17ಕ್ಕೆ 2. ಯಾವುದೇ ಒಂದು ಬೌಂಡರಿ ಸಿಕ್ಸರ್ಗೆ ಅವಕಾಶನ ಮಾಡಿಕೊಡ್ತಾ ಇಲ್ಲ. ಇದೇ ರೀತಿ ಆಟವನ್ನು ಆಡಿದ್ರೆ 30-32 ಟಾರ್ಗೆಟ್ ನೀಡುವ ಸರ್ವ ಸಿದ್ಧತೆ ಪಂದ್ಯ. ಅಂತಿಮ 12 ಚೆಂಡುಗಳಿಗಾಗಿ ಇವಾಗ ಪ್ರಮೋದ್ ಎಸ್ಕಾರಿ ಭಾಗದಲ್ಲಿ. ಸುಂದರತೆ ಚೆಂಡು ಪ್ರಮೋದ್ ದಾಖಲಿಸಿದ್ರು. ಡಾಟ್ ಬಾಲ್. ಅನುಭವ ಇದೆ, ಆ ನಿತ್ಯ ಎಸೆತವನ್ನ ಪ್ರಮೋದ್ ದಾಖಲಿಸ್ತಾ ಇದ್ದಾನೆ. ಮೈಟಿ ಪಮೋ 4ನೇ ಓವರ್ನ 2ನೇ ಚೆಂಡಿಗಾಗಿ 5 overs ಮ್ಯಾಚ್. 4th ಓವರ್ ಇನ್ ಪ್ರೋಗ್ರೆಸ್. ಕ್ಯಾಚ್ ಆಗುವ ಸಾಧ್ಯತೆ. ರಿಟರ್ನ್ ಕ್ಯಾಚ್ ಅನ್ನ ಪ್ರಮೋದೆ ಪಡ್ಕೊಂಡ್ರಿ. ಬಾರಿ ಹುದ್ದರಿ ಆಘಾತವನ್ನ ಕಂಡಿರ್ತಕ್ಕಂಥ ತಂಡ ಪವರ್ ಹಿಟ್ಟರ್ಸಿನ ತಂಡ. ಇಲ್ಲಿ ಪ್ರಮೋದನಿಗೆ ವಿಕೆಟ್ ನೀಡುವ ಪ್ರಯತ್ನದಲ್ಲಿ ಯಶಸ್ಸನ್ನ ಪಡ್ಕೊಳ್ತಾ ಇದ್ದಾನೆ ಪ್ರಮೋದ್. 17ಕ್ಕೆ 3. ತೀರಾ ಪೂರ್ಣಾಂತರವಿದ್ದ ಚೆಂಡು ನೋ ಬಾಲ್ ಎನ್ನುವ ಸೂಚನೆ. 1+1 2 ಓಟದ ಸೇರ್ಪಡೆ ಮಿಡ್ ವಿಕೆಟ್ ನಲ್ಲಿ ದಾಖಲಿಸಿದ್ರು. ಫ್ರೀ ಹಿಟ್ ಲಾಭನ ಪಡ್ಕೊಳ್ತಾ ಇದ್ದಾರೆ. ಇದರ ಮಧ್ಯೆ ಕ್ಯಾಚ್ ಕೈ ಚೆಲ್ತಾ ಇದ್ದಾರೆ. ಮತ್ತೆ ಜೀವದಾನ ಪಡ್ಕೊಳ್ಳಂತ ಪವರ್ ಹಿಟ್ಟರ್ಸ್ 20 ಓಟವನ್ನು ದಾಖಲಿಸ್ತಾ ಇದೆ ಚಾಲ್ತಿ 4ನೇ ಓವರ್ನಲ್ಲಿ. ಲಾಸ್ಟ್ 3 ಬಾಲ್. ಶಾರ್ಟ್ ಆಗಿತ್ತು. ಶಾರ್ಟ್ ಕವರ್ಸಲ್ಲಿ ರನ್ ಔಟ್ ಮಾಡುವ ಪ್ರಯತ್ನ ಯಶಸ್ಸನ್ನ ಪಡ್ಕೊಂಡ್ರು. ಅಂಪೈರ್ ಈ ತೀರ್ಮಾನವನ್ನ ಅತಿ ಶೀಘ್ರದಲ್ಲಿ ರವಾನಿಸ್ತಾ ಇದ್ದಾರೆ. ರನ್ ಔಟ್ ರೂಪದಲ್ಲಿ ಪವರ್ ಹಿಟ್ಟರ್ಸಿನ ಮತ್ತೊಂದು ಕೊಂಡಿ ನೆಲಕ್ಕೆ ಉಳ್ತಾ ಇದೆ. 4ನೇ ವಿಕೆಟ್ ಪತನ. 20ಕ್ಕೆ 4. ದಿನದ ಅಂತಿಮ ಪಂದ್ಯ ಕೂಡ ಸಾಗುತ್ತೆ. ಲೀಗಿನ ಲೆಕ್ಕಾಚಾರದಲ್ಲಿ ಕೆಲವು ತಂಡಗಳು ಮೇಲುಗೈಯನ್ನು ಸಾಧಿಸುವುದು, ಕೆಲವು ತಂಡಗಳು ಲೆಕ್ಕಾಚಾರ ತಪ್ಪಿ ಟೂರ್ನಮೆಂಟಿನ ಗಂಟುಮುಟ್ಟಿನ ಕಟ್ಟಿಕೊಂಡಿದ್ದಾರೆ. ಪ್ರಮೋದ್ ಎಸೆತ ಚೆಂಡು ಮಿಡ್ ವಿಕೆಟ್ ನಲ್ಲಿ ಮತ್ತೆ ಒಂದು ಓಟದ ಸೇರ್ಪಡೆ. 5 ಚೆಂಡುಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಇದರ ಮಧ್ಯೆ ಮತ್ತೆ ಗೂಟ ರಕ್ಷಣಾ ವೈಫಲ್ಯತೆ. ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಇವಾಗ ಊಟಗಳಿಗೆ ಅವಕಾಶ ಮಾಡಿಕೊಟ್ರು. ರನ್ಔಟ್ಗೆ ಅವಕಾಶಗಳಿತ್ತು. ಆ ನಿಟ್ಟಿನಲ್ಲಿ ಇದು ಬೈಸೋಟ ಎನ್ನುವ ಸೂಚನೆ ಮುಖಾಂತರವಾಗಿ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 4 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 23ಕ್ಕೆ 4. ಅಂತಿಮ 6 ಚೆಂಡು ಅದೆಷ್ಟು ಓಟವನ್ನು ದಾಖಲಿಸಿ ನೋಡಬೇಕಾಗಿದೆ. ಉತ್ತಮ ರೀತಿಯ ಕನೆಕ್ಷನ್. ನಾಡು ಚಳಿ ಸಂಪರ್ಕವನ್ನು ಕಂಡುಕೊಂಡ್ರು. ಒಂದು ಓಟದ ಸೇರ್ಪಡೆ. ಮತ್ತೆರಡನೇ ಬಾರಿ ರೋಷನ್ ಎಸ್ಗಾರಿ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಡೆಡ್ ಬಾಲ್. ನಾವು ಕಂಡಾಗೆ ಹಗಲು ರಾತ್ರಿ ಪಂದ್ಯಾಕೂಟ. ಕೆಲವೊಂದು ಕಡೆ ಬೆಳಗಿನ ಜಾವ 4 ಗಂಟೆವರೆಗೆ
ನಡೆಸಿದಂತ ಕೆಲವು ಟೂರ್ನಮೆಂಟ್ಗಳಿದೆ. ಇಲ್ಲಿ 1 ಗಂಟೆ ಇವತ್ತಿನ ದಿನದ ಅಂತಿಮ ಪಂದ್ಯ. ವೈಡ್ ಬಾಲ್, ಅತಿರಿಕ್ತ ಓಟದ ಸೇರ್ಪಡೆ. ನೋಡಿ, ರಿವ್ಯೂ ಇದೆ. ಇದು ವೈಡ್ಗಾಗಿ ಗ್ರೌಂಡ್ ಅಂಪೈರ್ಸ್ ಪಡ್ಕೊಳ್ತಾ ಇದ್ದಾರೆ. ಇದನ್ನ ಆದಷ್ಟು ಬೇಗ ತಿಳಿಸಬೇಕೆನ್ನೋದಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ಥರ್ಡ್ ಪೆಟಿಷನ್ ಪೆಂಡಿಂಗ್. ವೈಡ್ ಬಾಲ್ಗೆ ರಿವ್ಯೂ ಅನ್ನು ಪಡ್ಕೊಳ್ತಾ ಇದ್ದಾರೆ. ನಾಳಿನ ಪಂದ್ಯಾಟಗಳು ಭಾರ್ಗವ ಡಿಫೆಂಡರ್ಸ್, ಎಂಸಿಸಿ ಶಿಡ್ಲಘಟ್ಟ, ಗೋಲ್ಡನ್ ಟೈಗರ್ಸ್ ಕೆಜಿಎಫ್ನ ತಂಡ. ಅಮ್ಮು ಬಾಬು ಎಂಸಿಸಿ ಬಾಬು 11 ಇದೆಲ್ಲವೂ ಕೂಡ ನಾಳೆ ಆಡ್ತಾರೆ. ನೇತಾಜಿ ಕ್ರಿಕೆಟರ್ಸ್ನ ತಂಡ ಕೂಡ ಪಂದ್ಯಾಟವನ್ನು ಆಡ್ತಾರೆ. ನವ ಭಾರತ ಕೂಡ ನಾಳೆ ಆಡ್ತಾರೆ. ಈ ರೀತಿಯಾಗಿ ಫ್ರೆಂಡ್ಸ್ ಕೋಲಾರ ಕೂಡ ನಾಳೆ ಆಡ್ತಾರೆ. ಈ ರೀತಿಯಾಗಿ ಪಂದ್ಯಾಟಗಳು ಸಾಗುತ್ತೆ. ಇತ್ತ ಹೊಸ ದಾಂಡಿಗನ ಸೇರ್ಪಡೆ, ಹುದ್ದರಿ ಆಘಾತವನ್ನು ಕಂಡುಕೊಂಡ್ರು. 3ನೇ ಚೆಂಡಿಗೆ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ ಅಂಕಣ ಭಾಗದಲ್ಲಿ. 24-5 ಟೈಮಿಂಗ್ ಕೈ ಕೊಡ್ತಾ ಇದೆ. ಡಾಟ್ ಬಾಲಿನ ಸೇರ್ಪಡೆ, ವೇಗ, ಬೌಲ್ ಲೇಟ್ ಆಗಿ ಬಂದಿತ್ತು. ಮೊದಲ ದಾಂಡಿಗೆ ತನವನಲ್ಲಿ ಬ್ಯಾಟ್ ಅನ್ನು ಬೀಸಿರ್ತಕ್ಕಂಥ ಆಟಗಾರ ಡಾಟ್ ಬಾಲಿನ ಸೇರ್ಪಡೆಯನ್ನು ದಾಖಲಿಸ್ತಾ ಇದೆ. 24 ಅಂತಿಮ 2 ಚೆಂಡುಗಳು 5ನೇ ಓವರ್ನ ಚಾಲ್ತಿಯಲ್ಲಿ. ಮತ್ತೆ ಡಾಟ್ ಬಾಲ್, ಕೊನೆಯ ಬಾರಿ ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಅಂತಿಮ 1 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. 24 for 5 ಪವರ್ ಹಿಟ್ಟರ್ಸ್. ಇದರೊಂದಿಗೆ ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. ಜಯಕ್ಕಾಗಿ 25 ಓಟದ ಅವಶ್ಯಕತೆ ಕೂಡ. 25 ಇಸ್ ದ ಟಾರ್ಗೆಟ್. ಪ್ರಕೃತಿ ಚಿಂತಾಮಣಿ ಜಯಕ್ಕಾಗಿ. ಮೂವತ್ತು ಎಸೆತ 25 ಓಟದ ಅವಶ್ಯಕತೆ. ಪ್ರಕೃತಿಯವರು ಚೇಸ್ ಮಾಡಬೇಕಾಗಿದೆ. 5 ಓವರ್ಗಳ ಪಂದ್ಯ, 30 ಚೆಂಡು 25ರ ಅವಶ್ಯಕತೆ. ಸುಲಭ ಲೆಕ್ಕಾಚಾರದ ಪಂದ್ಯ. ಅದ್ಯಾವ ರೀತಿಯಾಗಿ ರಿಸಲ್ಟ್ ಹೊರಬೀಳುತ್ತೆ ಕಾದು ನೋಡಬೇಕಾಗಿದೆ. ಆರಂಭಿಕ ಆಟಗಾರರು ಕಣಕ್ಕಿಳಿಬೇಕು. ಮೊದಲ ಹಂತದ ಆರಂಭಿಕ ಆಟಗಾರರು ಕಣಕ್ಕೆ ಇಳಿತಾ ಇದ್ದಾರೆ ಪ್ರಕೃತಿಯ ಪರವಾಗಿ. ನಿರಂಜನ್ ಮತ್ತು ಮೂರ್ತಿ ಆರಂಭಿಕ ಆಟಗಾರರು. ಜಯಕ್ಕಾಗಿ 25 ಓಟದ ಅವಶ್ಯಕತೆ ಇದೆ 30 ಚೆಂಡುಗಳಲ್ಲಿ. 30 ಬಾಲ್ 25 ರನ್ಸ್ ರಿಕ್ವೈರ್ಡ್.
ನರೇಂದ್ರ ಮೊದಲ ಓವರ್ನ ಚಾಲ್ತಿಯನ್ನು ಕಂಡುಕೊಳ್ತಾ ಇದ್ದಾರೆ ಪವರ್ ಹಿಟ್ಟರ್ಸ್ನ ಪರವಾಗಿ. ಪ್ರಕೃತಿ ಅದ್ಯಾವ ರೀತಿಯಾಗಿ ಚೇಸ್ ಮಾಡ್ತಾರೆ ನೋಡಬೇಕಾಗಿದೆ. ಮೊದಲ ಚೆಂಡು ಭರ್ಜರಿ ಹೊಡೆತ, ತನ್ಮೂಲಕವಾಗಿ ಚೆಂಡು ಸೀಮಾರೇಖೆ ಹೊರಭಾಗದಲ್ಲಿ ಸಿಕ್ಸರ್. ಷಡ್ಕ ಭರ್ಜರಿ ಹೊಡೆತವನ್ನ ಮೊದಲ ಹಂತದಲ್ಲಿ ಮೊದಲ ಚೆಂಡಿಗೆ ದಾಖಲಿಸಿದ್ರು. ಈ ಹಿಂದಿನ ಪಂದ್ಯದ ಹೀರೋ ಇಲ್ಲಿ ಕೂಡ ಹೀರೋ ಆಗುವ ಸಾಧ್ಯತೆಗಳು ಕೂಡ ಇದೆ. ಮೂರ್ತಿ ತಳಮತ ಪ್ರಕೃತಿ 6ಕ್ಕೆ ತಲುಪ್ತಾ ಇದೆ. ಡೆಡ್ ಬಾಲ್. ಎರಡನೇ ಚೆಂಡು ಡಾಟ್ ಪಾಲಿನ ಸೇರ್ಪಡೆ. ಮತ್ತೊಂದು ಬಿರುಸಿನ ಹೊಡೆತ ಲಾಂಗ್ ಆಫ್ ನಲ್ಲಿ ದಾಖಲಿಸಿದ್ರು. ಅಂತಿಮ ಹಂತದಲ್ಲಿ ಕ್ಷೇತ್ರ ಸಾಗ್ತಾ ಇದೆ. ಮೂರ್ತಿಗೆ ಮತ್ತೊಂದು ಓಟದ ಸೇರ್ಪಡೆ. ವೈಯಕ್ತಿಕವಾಗಿ 7 ಓಟವನ್ನು ದಾಖಲಿಸಿದ್ರು. 3 ಚೆಂಡುಗಳಲ್ಲಿ 7 ಓಟಗಳು ಬರ್ತಾ ಇದೆ. ಇವಾಗ ನಿರಂಜನ್ ಸ್ಟ್ರೈಕ್ ಅನ್ನ ಪಡ್ಕೊಂಡ್ರು. ನೋ ಬಾಲ್. 1+1 2 ಓಟದ ಸೇರ್ಪಡೆ ಪ್ಲಸ್ ಫ್ರೀ ಹಿಟ್. ಇವಾಗ ಪ್ರಕೃತಿಗೆ ಲಭಿಸ್ತಾ ಇದೆ. ಹಗಲು ರಾತ್ರಿಯ ನೇತಾಜಿ ಟ್ರೋಫಿ 2025ರ ಗೌನಿಪಲ್ಲಿ ಇತಿಹಾಸದಲ್ಲಿ ಒಂದು ಮೊಟ್ಟ ಮೊದಲ ಬಾರಿಗೆ ನಡೆಸ್ತಕ್ಕಂತ ಅತ್ಯುತ್ತಮ ಪಂದ್ಯ. 20 ತಂಡಗಳು 3 ದಿನಗಳ ಕಾಲ ಕ್ರಿಕೆಟ್ ಹಬ್ಬ. ಮತ್ತೆ ಪೂರ್ಣಾಂತರವಿದ್ದ ಚೆಂಡು ಸೀಮಾರೇಖೆ ಹೊರಭಾಗದವನ್ನು ಕಾಣ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ. 1 ಬೌನ್ಸ್ ಬೌಂಡ್ರಿಯನ್ನು ದಾಖಲಿಸಿದ್ರು. ಒಂದು ಸಿಕ್ಸರ್ ಮತ್ತು ಬೌಂಡರಿಯ ದಾಖಲೆಯನ್ನ ಆಡ್ತಕ್ಕಂಥ ಆಟಗಾರ ಮೂರ್ತಿ ತಂಡದ ಡ್ರೈವರ್ ಸೀಟ್ ಅನ್ನ ಬಳಸ್ತಾ ಇದ್ದಾರೆ. ಇನ್ನು 12 ಓಟದ ಅವಶ್ಯಕತೆ, 2 ಸಿಕ್ಸರಿನ ಅವಶ್ಯಕತೆ ಕೂಡ. ನರೇಂದ್ರನ ಓವರ್ ಚಾಲ್ತಿಯಲ್ಲಿ ಇನ್ನೂ ಕೂಡ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ ಮೊದಲ ಪವರ್ ಪ್ಲೇ ಹಂತದಲ್ಲಿ. ಉತ್ತಮ ರೀತಿಯ ಒಂದು ದಾಂಡಿಗೆತನವನ್ನು ತೋರ್ಪಡಿಸ್ತಾ ಇದ್ದಾನೆ. ಆ ನಿಟ್ಟಿನಲ್ಲಿ ಓಟುಗಳು ಬರ್ತಾ ಇಲ್ಲ. ಡಾಟ್ ಪಾಲಿನ ಸೇರ್ಪಡೆಯನ್ನು ನರೇಂದ್ರ ದಾಖಲಿಸಿದ್ರು. ಕ್ಷೇತ್ರ ಸಾಗ್ತಾ ಇದೆ. ದಾಡುಚಿನ ಸಂಪರ್ಕವನ್ನು ಕಂಡ್ರು ಇಲ್ಲಿ ಓಟುಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಶಾರ್ಟ್ ಆಗಿತ್ತು. ಮತ್ತೆ ಮಿಡ್ ವಿಕೆಟ್ ಅಲ್ಲಿ 1 ಓಟದ ಸೇರ್ಪಡೆ. ಕ್ಷೇತ್ರ ಆಡಬೇಕೆ. 1ರ ಬದಲಿಗೆ 2ನೇ ಓಟವನ್ನ ಕೂಡ ಪ್ರಕೃತಿ ಪಡ್ಕೊಂಡ್ರು. ತಂಡದ ಮೊತ್ತದಲ್ಲಿ 2 ಓಟದ ಸೇರ್ಪಡೆ ಮುಖಾಂತರವಾಗಿ 1 ಓವರ್ಗಳ ಮುಕ್ತಾಯದ ಬಳಿಕ 15ಕ್ಕೆ ನೋ ಲಾಸ್. 24 ಎಸೆತ, 10 ಓಟದ ಅವಶ್ಯಕತೆ. ಸುದರ್ಶನ್ ಓವರ್ನ ಚಾಲ್ತಿಯಲ್ಲಿ ಎರಡನೇ ಓವರ್ನ ಮೊದಲ ಚೆಂಡು ಔಟ್ ಸೈಡ್ ಲೆಗ್ ಸ್ಟಾಂಪ್, ವೈಡ್ ಬಾಲ್. ಅತಿರಿಕ್ತ ಓಟದ ಸೇರ್ಪಡೆ. ಪ್ರಕೃತಿ ಚಿಂತಾಮಣಿಯ ಮೊತ್ತ 16 ಓಟಗಳು. ಇತರ ಮಧ್ಯೆ ಗುಡ್ ರಕ್ಷಣೆ ವೈಫಲ್ಯತೆ ಮುಖಾಂತರವಾಗಿ ಚೆಂಡು ಸೀಮಾ ರೇಖೆಯ ಹೊರ ಭಾಗವನ್ನು ಕಾಣ್ತಾ ಇದೆ. ಇದು ಬೌಂಡ್ರಿ, ಬೈಸ್ ಬೌಂಡರಿ ಎನ್ನುವ ಸೂಚನೆ. ಪಂದ್ಯಾಟದ ಜಯಕ್ಕಾಗಿ 5 ಓಟಗಳು ಬರಬೇಕಾಗಿದೆ. 5ರ ಅವಶ್ಯಕತೆ ಕೂಡ. 24/7 ಫಾಲಾಟ್. ಇತರ ಮಧ್ಯೆ ವೈಡ್ ಬಾಲ್. ಅತಿರಿಕ್ತ ಓಟದ ಸೇರ್ಪಡೆ. ಅಂತಿಮ ಹಂತದಲ್ಲಿ ಒಂದು ಅಂಪೈರ್ಗೆ ಡ್ಯಾನ್ಸ್ ಮಾಡುವ ಅವಕಾಶಗಳು ಕೂಡ ಇದೆ.
ಇದೆಲ್ಲವೂ ಕೂಡ ಬೌಲರ್ ಮಾಡಿ ಕೊಡ್ತಾ ಇದ್ದಾರೆ. ಒಂದು ಬೌಂಡ್ರಿ ಅವಶ್ಯಕತೆ. ಈ ತರ ಮಧ್ಯೆ ಅಂತಿಮ ಹಂತದಲ್ಲಿ ಪ್ರಕೃತಿ ತಂಡ ಸಿಕ್ಸರ್ ದಾಖಲಿಸುವ ಮುಖಾಂತರ ಪಂದ್ಯಾಟವನ್ನು ಜಯಿಸಿದ್ರು. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತಿನ ಎಲ್ಲ ಪಂದ್ಯಾಟವನ್ನು ವೀಕ್ಷಿಸ್ತಕ್ಕಂಥ ಪ್ರೇಕ್ಷಕರಿಗೆ ಕೃತಜ್ಞತೆ ಅಭಿನಂದನೆ ಸಲ್ಲಿಸಿಕೊಂಡು ಇವತ್ತಿನ ದಿನದ ಪಂದ್ಯಕ್ಕೆ ಪೂರ್ಣ ವಿರಾಮ ನೀಡ್ತಾ ಇದ್ದೇವೆ. ಜೈ ಹಿಂದ್.